ಇನ್ನು ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಕೈಗಾರಿಕಾ ಪ್ರದೇಶದ ಬಗ್ಗೆ ನಿರಂತರವಾಗಿ ಸಮಸ್ಯೆಗಳು ನಡೀತಾನೆ ಇವೆ. ಇನ್ನು ಈ ಕೆಮಿಕಲ್ ತ್ಯಾಜ್ಯದಿಂದ ಆಗ್ತಿರ್ತಕ್ಕಂತಹ ಅನೇಕ ಸಮಸ್ಯೆಗಳ ಬಗ್ಗೆ ಏನು ಮಾಣಿಕ್ ಪ್ರಭು ಸಂಸ್ಥಾನದವರು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಗುರುಗಂಗಾ ಉಳಿಸಿ ಅನ್ನೋ ಒಂದು ಪ್ರತಿಭಟನೆ ಮಾಡಿದ ನಂತರ ಹುಮನಾಬಾದ್ ತಾಲೂಕಿನ ತಹಸೀಲ್ದಾರ್ ಅವರು ಈ ಒಂದು ಕೈಗಾರಿಕಾ ಪ್ರದೇಶಕ್ಕೆ ಭೇಟಿಯನ್ನ ನೀಡ್ತಾರೆ. ಇನ್ನು ಭೇಟಿ ನೀಡಿದ ನಂತರ ಆ ಕೈಗಾರಿಕಾ ಪ್ರದೇಶವನ್ನು ವೀಕ್ಷಣೆ ಮಾಡಿ ಅಲ್ಲಿರ್ತಕ್ಕಂತಹ ನೀರಿನ ಮಾದರಿಯನ್ನ ಸಂಗ್ರಹ ಮಾಡಿದ್ದಾರೆ. ಇನ್ನು ಅನೇಕ ಸಮಸ್ಯೆ ಹೊಂದಿರತಕ್ಕಂತಹ ಈ ಒಂದು ಕೈಗಾರಿಕಾ ಪ್ರದೇಶದಿಂದ ಮೊಳಕೆರ, ಗಡವಂತಿ ಸೇರಿದಂತೆ ಅನೇಕ ಗ್ರಾಮಗಳು ಸಂಕಷ್ಟದಲ್ಲಿವೆ. ಅನೇಕ ಗ್ರಾಮಗಳೇನಿವೆ ಸಂಕಷ್ಟದಲ್ಲಿವೆ. ಉಸಿರಾಟ ಆಡೋಕ್ಕಾಗ್ತಾ ಇಲ್ಲ, ಯಾವುದಾದ್ರೂ ಹಳ್ಳದಿಂದ ನೀರು ತರೋಕ್ಕಾಗ್ತಾ ಇಲ್ಲ, ಹಳ್ಳದ ಕಡೆ ಹೋಗೋಕ್ಕೂ ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಲಾದರೂ ಅಧಿಕಾರಿಗಳು ಸೂಕ್ತವಾದ ಕ್ರಮ ತೆಗೆದುಕೊಳ್ಬೇಕು. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಸಮಗ್ರ ತನಿಖೆಯನ್ನು ಮಾಡಿ ಅಂತಹ ಕಂಪನಿಗಳ ವಿರುದ್ಧ ಪ್ರಕರಣ ದಾಖಲಿಸ್ಕೊಳ್ಬೇಕು. ಅಂತಹ ಕಂಪನಿಗಳು ಇನ್ನು ಮುಂದೆ ಹುಮನಾಬಾದ್ ಮತಕ್ಷೇತ್ರದಲ್ಲಿ, ಹುಮನಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಾಪನೆ ಆಗದಂತೆ ನೋಡಿಕೊಳ್ಳುವಂತಹ ಕೆಲಸ ಆಗಬೇಕು. ಇತ್ತೀಚಿನ ದಿನಗಳಲ್ಲಿ ಹುಮನಾಬಾದ್ ಕೈಗಾರಿಕಾ ಪ್ರದೇಶದಿಂದ ಅನೇಕ ರೀತಿಯಾದಂತಹ ತ್ಯಾಜ್ಯ ಮತ್ತು ಕೆಮಿಕಲ್ ನೀರು ಹೆಚ್ಚಾಗಿ ಬಿಡುಗಡೆ ಮಾಡುತ್ತಿದ್ದು ಸಾರ್ವಜನಿಕರ ಕೋಪಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಹುಮನಾಬಾದ್ ಕೈಗಾರಿಕಾ ಪ್ರದೇಶಕ್ಕೆ ತಹಸೀಲ್ದಾರ್ ಜಗದೀಶ್ ಚೌರ ಅವರು ಭೇಟಿ ನೀಡಿ ಅಲ್ಲಿನ ಸ್ಥಳ ವೀಕ್ಷಣೆ ಮಾಡಿದರು. ನೀರಿನ ಮಾದರಿಯನ್ನು ಸಂಗ್ರಹಿಸಿದರು. ಅಲ್ಲಿನ ಅವ್ಯವಸ್ಥೆ ಮತ್ತು ಅಲ್ಲಿ ನೀರಿಗೆ ಮಿಶ್ರಣ ಆಗುತ್ತಿರುವ ಕೆಮಿಕಲ್ ವೀಕ್ಷಣೆ ಮಾಡುವುದರ ಮುಖಾಂತರವಾಗಿ ಮಾಹಿತಿಯನ್ನು ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಮಾಣಿಕ್ ನಗರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಜರಿದ್ದರು. स्मेल बहुत, बरसात पीली हो रही है और इसमें ये भी आ रहा है क्या सर? पीला भी हो रहा है, स्मेल भी आता है क्या बरसात का पानी में? कैसे ये हो सकता है? एक बार अनाउंसमेंट तो करो सर तुम, सत्यदीप बोले हम बहुत अच्छे हैं, हम लोग खराब है, पूरा सिस्टम खराब है बोलो। गांव के लोग खराब है, सिस्टम खराब है, सत्यदीप बोले बहुत सत्य बोलते हैं। विद्यासागर, RJ32 कन्नड़ न्यूज़, हुमनाबाद।